ಕೊಡಗಿನಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ಕುರುಗೋಡು ಉತ್ಸವಕ್ಕೆ ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಕುರುಗೋಡು ಉತ್ಸವವನ್ನ ಆಯೋಜಿಸಿರುವ ಶ್ರೀ ಜೆಎನ್ ಗಣೇಶ್ ಅವರಿಗೆ ಎಲ್ಲಾ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಐತಿಹಾಸಿಕ ಹಿನ್ನೆಲೆಯುಳ್ಳ ಕುರುಗೋಡು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಸಂಗಮ ವಂಶದವರು ಈ ಕುರುಗೋಡಿನವರೇ. ಇದಕ್ಕೆ ಸಾಕ್ಷಿ ನಮ್ಮ ಹಿಂಡುಲಿ ಸಂಗಮೇಶ್ವರ ದೇವಸ್ಥಾನ. ಅಷ್ಟೇ ಅಲ್ಲ, ವಿಜಯನಗರ ಸಾಮ್ರಾಜ್ಯದ ಅಧಿದೇವ ಶ್ರೀ ಹಂಪಿ ವಿರೂಪಾಕ್ಷೇಶ್ವರನಿಗೆ ಎದುರು ಬಸವಣ್ಣನೇ ನಮ್ಮ ಕುರುಗೋಡಿನ ಶ್ರೀ ದೊಡ್ಡ ಬಸವೇಶ್ವರ. ಒಂದು ಕಾಲದಲ್ಲಿ ಕುರುಗೋಡು ಬಲ್ಲಕುಂದೆ ಮುನ್ನೂರು ನಾಡಿನ ರಾಜಧಾನಿಯಾಗಿತ್ತು. ಆ ಕಾಲದಲ್ಲಿ ಕುರುಗೋಡು ಇಂದ್ರನ ಅಮರಾವತಿಯಂತೆ ರಾರಾಜಿಸುತ್ತಿತ್ತು ಎಂದು ಇತಿಹಾಸ ಹೇಳುತ್ತದೆ. ಮಹಾಭಾರತ ಕಾಲದಲ್ಲಿ ವೀರಾಧಿವೀರನಾದ ಚಂದ್ರಹಾಸ ಮಹಾರಾಜನು ಆಳಿದ ಕುಂತಲ ನಾಡು ಈ ಕುರುಗೋಡು. ಮಹಾಶಿವ ಭಕ್ತನಾದ ರಾಜಮಲ್ಲ ಮಹಾರಾಜನು ತನ್ನ ಭಕ್ತಿಯಿಂದ ಶಿವ ಪಾರ್ವತಿಯರ ಪರಿವಾರವನ್ನ ಸಾಕ್ಷಾತ್ಕರಿಸಿಕೊಂಡ ನೆಲವೇ ಈ ಕುರುಗೋಡು. ಹಳೆಗಾರರು, ಸಾಮಂತ ಅರಸರು ಕೋಟೆ ಕೊತ್ತಲುಗಳನ್ನು ಕಟ್ಟಿ ವೈಭವೋಪೇತವಾಗಿ ಆಳಿದ ನಾಡು ಈ ಕುರುಗೋಡು. ಮಹಾಶಿವಶರಣೆ ನೀಲಾಂಬಿಕೆಯು ಶ್ರೀ ಗುರು ಕೊಟ್ಟೂರೇಶ್ವರರಿಂದ ದೀಕ್ಷೆಯನ್ನು ಪಡೆದು ಅನೇಕ ರೀತಿಯ ಪವಾಡಗಳನ್ನು ಮಾಡಿ ಮೆರೆದ ನೆಲವೇ ಈ ಕುರುಗೋಡು. ಗುರುಗಳು ಉಪದೇಶಿಸಿದ ಶ್ರೀ ದೊಡ್ಡ ಬಸವೇಶ್ವರನ ಮಂತ್ರ ಬಲದಿಂದ ಅನಿಮಾದಿ ಅಷ್ಟ ಸಿದ್ಧಿಗಳನ್ನ ಪಡೆದು ಓಂ ಶ್ರೀ ದೊಡ್ಡ ಬಸವೇಶ್ವರಾಯ ನಮಃ. ಎಲ್ಲರೂ ಆ ಮಹಾಮಹಿಮಾ ಶ್ರೀ ದೊಡ್ಡ ಬಸವೇಶ್ವರನ ನಂಬಿ ನಡೆಯಿರಿ, ಆತನೇ ನಿಮ್ಮನ್ನು ಕಾಯ್ತಾನೆ. ಶ್ರೀ ದೊಡ್ಡ ಬಸವೇಶ್ವರನಿಗೆ ಜಯವಾಗಲಿ. ಗಳಿಗೆ ಧರ್ಮದ ಹಾಗೂ ಭಕ್ತಿಯ ಮಾರ್ಗವನ್ನು ತೋರಿಸಿ ಅನೇಕ ಪವಾಡಗಳನ್ನು ಮಾಡಿದ ಕುರುಗೋಡಿನ ಮಹಾಶಿವಶರಣೆ ನೀಲಮ್ಮನ ಮಹಿಮೆ ಅಪಾರ. ದೇಶದಲ್ಲಿ ಎಲ್ಲಿಯೂ ಇರದ ಅಪರೂಪದ ಪಂಚಮುಖಿ ವೀರಭದ್ರೇಶ್ವರನ ದರ್ಶನ ಪಡೆಯಬೇಕೆ? ಹಾಗಾದರೆ ಕುರುಗೋಡಿಗೆ ಬನ್ನಿ. ನವಿರಾದ ಬೆಟ್ಟಗುಡ್ಡಗಳ ತುದಿಯಿಂದ ಕೈ ಮಾಡಿ ಕರೆಯುತ್ತಿರುವ ಕೋಟೆ. ಗುಡ್ಡಗಳ ರಾಶಿಯ ಮಧ್ಯ ಪ್ರಶಾಂತಮಯವಾಗಿರುವ ಹಿಂಡುಲಿ ಸಂಗಮೇಶ್ವರ ದೇವಸ್ಥಾನ. ಇಲ್ಲಿ ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತರೆ ಆತ್ಮಜ್ಞಾನ ನಿಶ್ಚಿತ. ಇದರ ಬಗ್ಗೆ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ, ಪೌರಾಣಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಳಗೊಂಡ ಈ ಕುರುಗೋಡಿನ ಉತ್ಸವ ನೋಡಲು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. RS DJ.